ಇದು ಜಗತ್ತಿನ ಬೆಸ್ಟ್ ಡಿಸೈನಿಂಗ್ ಸಾಫ್ಟ್ವೇರ್. ಇದರಲ್ಲಿ ಕ್ರಿಯೇಟಿವ್ ಡಿಸೈನ್ಸ್ನ ಈಸಿಯಾಗಿ ಫಾಸ್ಟ್ ಆಗಿ ಮಾಡ್ಬೋದು. ಇವತ್ತಿನ ಡಿಜಿಟಲ್ ಎರಾದಲ್ಲಿ ನೀವು ಬಿಸ್ನೆಸ್ ಮ್ಯಾನ್ ಆಗಿರಲಿ ಇಲ್ಲ ಸ್ಟೂಡೆಂಟ್ ಆಗಿರಲಿ, ಡಿಸೈನಿಂಗ್ ಸ್ಕಿಲ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾ ಪೋಸ್ಟ್, ಲೋಗೋ ಡಿಸೈನಿಂಗ್, ಥಂಬ್ನೇಲ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಪ್ರೆಸೆಂಟೇಷನ್ಸ್ ಎಲ್ಲವನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ಶೇಷಕೃಷ್ಣ. ನೀವು ಡಿಸೈನ್ ಕ್ಷೇತ್ರಕ್ಕೆ ಹೊಸಬ್ರ? ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡಿಕೊಳ್ಳೋ ಮನಸ್ಸು ನಿಮ್ಗಿದ್ಯಾ? ಸೋಷಿಯಲ್ ಮೀಡಿಯಾ ಅಥವಾ ಬಿಸ್ನೆಸ್ಗಾಗಿ ಅಟ್ರಾಕ್ಟಿವ್ ಗ್ರಾಫಿಕ್ಸ್ ಕ್ರಿಯೇಟ್ ಮಾಡೋಕೆ ನೀವು ಬಯಸ್ತಿದ್ದೀರಾ? ಮೊದಲನೇದಾಗಿ ಕ್ಯಾನ್ವಾ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಕ್ಯಾನ್ವಾ ಒಂದು ಡಿಸೈನಿಂಗ್ ಪ್ಲಾಟ್ಫಾರ್ಮ್. ಇದರಲ್ಲಿ ನೀವು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ಫ್ಲೈಯರ್ಸ್, ಪ್ರೆಸೆಂಟೇಷನ್ಗಳು, ಇನ್ಫೋಗ್ರಾಫಿಕ್ಸ್, ಬಿಸ್ನೆಸ್ ಕಾರ್ಡ್ಗಳು, ಹೀಗೆ ಇನ್ನೂ ಹಲವು ರೀತಿಯ ಡಿಸೈನ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಅದಕ್ಕೆ ನೀವು ಗ್ರಾಫಿಕ್ ಡಿಸೈನರ್ನಲ್ಲಿ ಮಾಸ್ಟರ್ ಆಗಿರಬೇಕಿಲ್ಲ. ಕ್ಯಾನ್ವಾ ಕಲಿತ್ರೆ ಸಾಕು. ಅಂದರೆ ಇಲ್ಲಿ ಡ್ರಾಗ್ ಆ್ಯಂಡ್ ಡ್ರಾಪ್ ಇಂಟರ್ಫೇಸ್ ಇದೆ. ಯಾರು ಬೇಕಾದರೂ ತುಂಬ ಈಸಿಯಾಗಿ ಕ್ಯಾನ್ವಾವನ್ನು ಬಳಸ್ಬೋದು. ಕ್ಯಾನ್ವಾ ತಿಳಿದುಕೊಳ್ಳೋದು ಯಾಕೆ ಮುಖ್ಯ ನೋಡಿ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ವಿಜುವಲ್ ಕಂಟೆಂಟ್ ತುಂಬ ಮುಖ್ಯ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಕ್ಯಾಂಪೇನ್ಗಳು ಅಥವಾ ಪರ್ಸನಲ್ ಬ್ರ್ಯಾಂಡಿಂಗ್ಗಾಗಿ ಜನ ಯಾವಾಗಲೂ ಇಮೇಜ್ಗಳು, ವಿಡಿಯೋಗಳು ಮತ್ತು ಗ್ರಾಫಿಕ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಶೇರ್ ಮಾಡ್ತಾ ಇರ್ತಾರೆ. ಹೆಚ್ಚು ಬಿಸ್ನೆಸ್ಗಳು ಆನ್ಲೈನ್ಗೆ ಬರ್ತಾ ಇರೋದ್ರಿಂದ ಗ್ರಾಹಕರನ್ನು ಆಕರ್ಷಿಸಲು, ಅವ್ರ ಜೊತೆ ಕನೆಕ್ಟ್ ಆಗಲು ಮತ್ತು ಬ್ರ್ಯಾಂಡ್ ಬಿಲ್ಡ್ ಮಾಡೋದಕ್ಕೆ ವಿಜುವಲ್ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಕ್ಯಾನ್ವಾ ತುಂಬಾ ಇಂಪಾರ್ಟೆಂಟ್. ಕ್ಯಾನ್ವಾ ಫ್ರೀ ಆಗಿ ಸಿಗುತ್ತಾ? ಹೌದು, ಕ್ಯಾನ್ವಾ ಫ್ರೀ. ನೀವು ಈಗಲೇ ಫ್ರೀ ವರ್ಷನ್ನಲ್ಲಿ ಡಿಸೈನ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಆರಂಭಿಸ್ಬೋದು. ಇದರಲ್ಲಿ ಟೆಂಪ್ಲೇಟ್ಗಳು, ಡಿಸೈನ್ ಟೂಲ್ಸ್ ಮತ್ತು ಗ್ರಾಫಿಕ್ಸ್ ಇವೆ. ನಿಮಗೆ ಪ್ರೀಮಿಯಂ ಟೆಂಪ್ಲೇಟ್ಗಳು, ಹೆಚ್ಚುವರಿ ಸ್ಟೋರೇಜ್ ಮತ್ತು ಟೀಮ್ ಕೊಲಾಬರೇಷನ್ ಟೂಲ್ಸ್ ಬೇಕಾದರೆ ಮಾತ್ರ ನೀವು ಕ್ಯಾನ್ವಾ ಪ್ರೋಗೆ ಅಪ್ಗ್ರೇಡ್ ಆಗ್ಬೋದು. ಆದರೆ ಹೆಚ್ಚಿನ ಜನರಿಗೆ ಫ್ರೀ ವರ್ಷನ್ ಸಾಕು. ಕ್ಯಾನ್ವಾ ಎಲ್ಲಿ ಉಪಯೋಗಿಸ್ಬೋದು? ಕ್ಯಾನ್ವಾ ಎಷ್ಟರ ಮಟ್ಟಿಗೆ ಉಪಯುಕ್ತ? ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡ್ಇನ್ ಈ ಪ್ಲಾಟ್ಫಾರ್ಮ್ಗಳಿಗೆ ಪೋಸ್ಟ್ಗಳು, ಸ್ಟೋರೀಸ್ ಮತ್ತು ಅಡ್ವರ್ಟೈಸ್ಮೆಂಟ್ಗಳನ್ನು ಕ್ಯಾನ್ವಾದಲ್ಲಿ ಸುಲಭವಾಗಿ ಕ್ರಿಯೇಟ್ ಮಾಡ್ಬೋದು. ಮಾರ್ಕೆಟಿಂಗ್ ಮೆಟೀರಿಯಲ್ಸ್, ಬ್ರೋಷರ್, ಫ್ಲೈಯರ್ಸ್ ಅಥವಾ ಇಮೇಲ್ ಹೆಡ್ಡರ್ ಬೇಕಾ? ಕ್ಯಾನ್ವಾದಲ್ಲಿ ಟೆಂಪ್ಲೇಟ್ಗಳು ತುಂಬಾ ಇವೆ. ಇನ್ನು ಪ್ರೆಸೆಂಟೇಷನ್ಗಳು, ಕ್ಲೈಂಟ್ಗಳಿಗೆ ಅಥವಾ ಕ್ಲಾಸ್ನಲ್ಲಿ ಅಥವಾ ಬಿಸ್ನೆಸ್ ಪ್ರೆಸೆಂಟೇಷನ್ ಕೊಡಬೇಕಾ? ಕ್ಯಾನ್ವಾದಲ್ಲಿ ಪ್ರೊಫೆಷನಲ್ ಸ್ಲೈಡ್ ಶೋಗಳನ್ನು ಈಸಿಯಾಗಿ ಕ್ರಿಯೇಟ್ ಮಾಡಬಹುದು. ಪ್ರಿಂಟ್ ಡಿಸೈನ್ಗಳು, ಬಿಸ್ನೆಸ್ ಕಾರ್ಡು, ಪೋಸ್ಟರ್ಗಳು, ಬ್ಯಾನರ್ಗಳು ಮತ್ತು ಬೇರೆ ಈವೆಂಟ್ಗಳ ಇನ್ವಿಟೇಷನ್ಗಳನ್ನು ಕೂಡ ನೀವು ಕ್ಯಾನ್ವಾದಲ್ಲೇ ರೆಡಿ ಮಾಡಬಹುದು. ಇನ್ನು ಪರ್ಸನಲ್ ಪ್ರಾಜೆಕ್ಟ್ಗಳು, ಪಾರ್ಟಿ ಆರ್ಗನೈಸ್ ಮಾಡ್ತಿದ್ದೀರಾ ಅಥವಾ ಫ್ಯಾಮಿಲಿ ಇನ್ವಿಟೇಷನ್ ಕ್ರಿಯೇಟ್ ಮಾಡ್ತಿದ್ದೀರಾ? ಕ್ಯಾನ್ವಾ ಪರ್ಸನಲ್ ಡಿಸೈನ್ಗಳಿಗೂ ಕೂಡ ಪರ್ಫೆಕ್ಟ್. ಹೀಗಾಗಿ ಕ್ಯಾನ್ವಾ ತಿಳ್ಕೊಂಡ್ರೆ ಇವತ್ತಿನ ಪ್ರಪಂಚದಲ್ಲಿ ನಿಮಗೆ ಅದೊಂಥರ ಸೂಪರ್ ಪವರ್ ಇದ್ದಂತೆ. ಇನ್ನು ನಾವು ನಿಮಗೆ ಕ್ಯಾನ್ವಾಕ್ಕೆ ಬೇಕಾದ ಎಲ್ಲವನ್ನು ಕೂಡ ಕಲಿಸ್ತೀವಿ. ಅಂದ್ರೆ ಇಂಟರ್ಫೇಸ್ ಅರ್ಥ ಮಾಡ್ಕೊಳ್ಳೋದ್ರಿಂದ ಹಿಡಿದು ನೀವೇ ಮೊದಲ ಡಿಸೈನ್ ಅನ್ನ ಕ್ರಿಯೇಟ್ ಮಾಡೋವರೆಗೆ. ಇವಾಗ ಕ್ಯಾನ್ವಾನ ಪ್ರಾಕ್ಟಿಕಲ್ ಆಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಏನು, ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕ್ಯಾನ್ವಾನ ನೀವು ಎಲ್ಲಿ ಯೂಸ್ ಮಾಡ್ಬೋದು? PC ನಲ್ಲಿ ಯೂಸ್ ಮಾಡ್ತೀರಾ, ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡ್ತೀರಾ, ಇಲ್ಲ ಮೊಬೈಲ್ ಅಲ್ಲಿ ಯೂಸ್ ಮಾಡ್ತೀರಾ? ಇನ್ಫ್ಯಾಕ್ಟ್ ನೀವು ಕ್ಯಾನ್ವಾನ 3 ಪ್ಲಾಟ್ಫಾರ್ಮ್ಸ್ ಅಲ್ಲಿ ಯೂಸ್ ಮಾಡ್ಬೋದು. PC ಲಿ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪ್ ಅಲ್ಲಿ ಮಾಡ್ಬೋದು, ಮೊಬೈಲ್ ಅಲ್ಲಿ ಕೂಡ ಮಾಡ್ಬೋದು. ಸೊ ಮೊಬೈಲ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ ರೆಡಿಲಿ ಅವೈಲೇಬಲ್ ಇದೆ. ಗೂಗಲ್ ಪ್ಲೇ ಆಗಿರ್ಬೋದು, ಇಲ್ಲ ನಿಮ್ಗೆ ಆಪಲ್ ಸ್ಟೋರ್ ಆಗಿರ್ಬೋದು, ಎರಡರಲ್ಲೂ ಅವೈಲೇಬಲ್ ಇದೆ. ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ಕ್ಯಾನ್ವಾನ ಯೂಸ್ ಮಾಡ್ಬೋದು. PC ನಲ್ಲಿ ನಿಮಗೆ ರೆಗ್ಯುಲರ್ PC ಇದ್ರೆ ಒಂದು 8 GB ರ್ಯಾಮ್ ಇದ್ರೆ ಯು ಕ್ಯಾನ್ ಸ್ಟಾರ್ಟ್. ಬಟ್ ಇಂಪಾರ್ಟೆಂಟ್ ನಿಮ್ಗೆ ಹೈ ಸ್ಪೀಡ್ ಇಂಟರ್ನೆಟ್ ಇದ್ರೆ ಬೆಟರ್. ಯಾಕಂದ್ರೆ ನಿಮಗೆ ಹ್ಯಾಂಗ್ ಆಗೋದು ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಲ್ಯಾಪ್ಟಾಪ್ ಆಗಿದ್ರು ಸೇಮ್ ರಿಕ್ವೈರ್ಮೆಂಟ್. ನಿಮಗೆ 8 GB ರ್ಯಾಮ್ ಇದ್ರೆ ಇಟ್ ಇಸ್ ಬೆಟರ್, ಬಿಕಾಸ್ ನಿಮಗೆ ಯೂಸ್ ಮಾಡೋಕ್ಕೆ ಈಸಿ ಆಗಿರುತ್ತೆ. ಅದರಲ್ಲೂ ಕೂಡ ನೀವು ಕ್ಯಾನ್ವಾನ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಮೈ ರೆಕಮೆಂಡೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಕೆಲವು ಸರಿ ಸೇವ್ ಮಾಡೋದು ಇದೆಲ್ಲ ಇಶ್ಯೂಸ್ ಆಗ್ಬೋದು. ಅದ್ರ ಬದಲು ಕ್ಲೌಡ್ ಬೇಸ್ಡ್ ಯೂಸ್ ಮಾಡಿ. ಅಂದ್ರೆ ಗೂಗಲ್ಗೆ ಹೋಗಿ ಸೈನ್ ಇನ್ ಮಾಡಿ ಅಲ್ಲಿಂದನೇ ಯೂಸ್ ಮಾಡಿ. ದಟ್ ಇಸ್ ಮಚ್ ಬೆಟರ್. ಸೊ ಲೆಟ್ಸ್ ಗೋ. ಇವಾಗ ಕ್ಯಾನ್ವಾ ಹೇಗೆ ಇದೆ ಎಲ್ಲ ನಾನು ನಿಮಗೆ ಶುರು ಮಾಡ್ತೀನಿ. ಸೊ ಇವಾಗ ನಾನು ನಿಮಗೆ ಕ್ಯಾನ್ವಾ ಸೈನ್ ಇನ್ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇನಿಷಿಯಲಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ. ಸೊ ಇಲ್ಲಿ ಸರ್ಚ್ ಬಟನ್ ಏನಿದೆಯಲ್ಲ ಇಲ್ಲಿ, ಸೊ ನೀವು ಕ್ಯಾನ್ವಾ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ರೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಇಲ್ಲೇನು ಕ್ಯಾನ್ವಾ ಅಂತ ಬರ್ತಿದೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಸೈನ್ ಅಪ್ ಅಂತ ಆಪ್ಷನ್ ಇದೆ. ನೀವು ಆಲ್ರೆಡಿ ನಿಮ್ಮ ಹತ್ರ ಲಾಗಿನ್ ಇದ್ರೆ, ಇದಕ್ಕೆ ಮುಂಚೆ ನೀವು ಯಾವಾಗಾದ್ರು ಕ್ಯಾನ್ವಾ ಲಾಗಿನ್ ಮಾಡಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಬೋದು. ಸೊ ಇವಾಗ ನಾನು ನಿಮಗೆ ಬೇಸಿಕ್ಲಿ ಸ್ಟಾರ್ಟ್ ಮಾಡ್ತಿರೋದ್ರಿಂದ
ಸೊ ಸೈನ್ ಅಪ್ ವರ್ಷನ್ ತಗೊಳ್ತಾ ಇದ್ದೀನಿ. ಸೊ ಸೈನ್ ಅಪ್ ಕೊಡ್ತಾ ಇದ್ದೀನಿ. ನಿಮಗೆ ರೆಡಿಲಿ ಜಿಮೇಲ್ ಅಕೌಂಟ್ ಇದ್ರೆ ಇಟ್ ಈಸ್ ಈಸಿ. ಇಲ್ಲಾಂದ್ರೆ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ನಾನು ಕಂಟಿನ್ಯೂ ವಿತ್ ಗೂಗಲ್ ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಂದು ಇಮೇಲ್ ಐ ಡಿ ರೆಡಿ ಇದೆ. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ಒನ್ಸ್ ಲಾಗಿನ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಒಂದಷ್ಟು ಆಪ್ಷನ್ಸ್ ಸಿಗುತ್ತೆ. ಯಾರು ನೀವು ಸ್ಮಾಲ್ ಬಿಸ್ನೆಸ್ಸಾ, ಇಲ್ಲ ಚಾರಿಟಿ ಕಂಪ್ನಿನ, ನಾನ್ ಪ್ರಾಫಿಟಬಲ್ ಕಂಪ್ನಿನ, ಇಲ್ಲ ಲಾರ್ಜ್ ಕಂಪ್ನಿನ, ಸ್ಟೂಡೆಂಟಾ, ಟೀಚರಾ, ಇಲ್ಲ ನಿಮ್ಮ ಪರ್ಸನಲ್ಗೆ ಏನಾದರೂ ಯೂಸ್ ಮಾಡ್ತಿದ್ದಾರಾ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೊಂದು ಒಂದು ಬಾಕ್ಸಲ್ಲಿ ಇನಿಷಿಯಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ತೋರಿಸುತ್ತೆ. ಸೊ ಇದು ಯಾಕೆ ಸ್ಮಾಲ್ ಬಿಸ್ನೆಸ್ ಅಂದರೆ ನಿಮಗೆ ಬಿಸ್ನೆಸ್ ರಿಲೇಟೆಡ್ ಟೆಂಪ್ಲೇಟ್ಸ್ ಆಗಿರ್ಬೋದು. ಸೊ ಸ್ಮಾಲ್ ಬಿಸ್ನೆಸ್ ಆಗಿದ್ರೆ ನೀವು ನಿಮಗೆ ಬಿಸ್ನೆಸ್ ರಿಲೇಟೆಡ್ ಟೆಂಪ್ಲೇಟ್ಸ್ ಆಗಿರ್ಬೋದು ಅದನ್ನೆಲ್ಲ ಸಾರ್ಟ್ ಮಾಡಿ ನಿಮಗೆ ಕ್ಯಾನ್ವಾ ನಿಮಗೆ ಕೊಡುತ್ತೆ. ಇಲ್ಲ ನೀವು ಚಾರಿಟಿ ನಾನ್ ಪ್ರಾಫಿಟಬಲ್ ಕಂಪ್ನಿ ಆಗಿದ್ರೆ ನಿಮ್ಮ ಕಂಪ್ನಿಗೆ ರಿಲೇಟೆಡ್ ಆಗಿರೋವಂಥ ಥಿಂಗ್ಸ್ ಏನೇನಿದೆ, ಡಿಸೈನ್ಸ್ ಏನೇನಿದೆ ಅದನ್ನೆಲ್ಲ ನಿಮಗೆ ಫಿಲ್ಟರ್ ಮಾಡಿ ಕೊಡುತ್ತೆ. ಸೊ ನೀವು ಲಾರ್ಜ್ ಕಂಪ್ನಿ ಆಗಿದ್ರೆ ನಿಮ್ಮ ಮಾರ್ಕೆಟಿಂಗ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರ್ಬೋದು, ಬ್ರ್ಯಾಂಡ್ಗೆ ರಿಲೇಟೆಡ್ ಆಗಿರ್ಬೋದು, ಸೊ ಅದನ್ನೆಲ್ಲ ಸಾರ್ಟ್ ಮಾಡಿ ಕೊಡುತ್ತೆ. ಸೊ ಹಾಗಂತ ನಿಮಗೆ ಬೇರೆ ಕಾಂಟೆಂಟ್ಗೆ ಆಕ್ಸೆಸಬಲ್ ಸಿಗಲ್ಲ ಅಂತ ಏನಿಲ್ಲ. ಸೊ ಇದನ್ನ ಸೆಲೆಕ್ಟ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ನೀವು ಬೇರೆ ಕಾಂಟೆಂಟ್ಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಸಿನ್ಸ್ ನಾವು ಇದನ್ನ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನಾನು ಆಸ್ ಅ ಸ್ಮಾಲ್ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಅದೇ ಫಿಲ್ಟರ್ ಮಾಡಿ ಕೊಡುತ್ತೆ ನಿಮಗೆ ಏನೇನು ಟೆಂಪ್ಲೇಟ್ಸ್ ಬೇಕು, ಗ್ರಾಫಿಕ್ಸ್ ಬೇಕು ಅನ್ನೋದನ್ನ. ನಾನು ಸ್ಮಾಲ್ ಬಿಸ್ನೆಸ್ನ ಕ್ಲಿಕ್ ಮಾಡಿದೆ. ಇಲ್ಲಿ ನಿಮಗೆ ವಿ ಕ್ಯಾನ್ ಟೈಲರ್ ಕ್ಯಾನ್ವಾ ಟು ಯೋರ್ ಇಂಡಸ್ಟ್ರಿ, ಪಿಕ್ ಯೋರ್ಸ್ ಅಂತ ಹೇಳ್ತಿದೆ. ಅಂದ್ರೆ ನೀವು ಯಾವ ಇಂಡಸ್ಟ್ರಿನಲ್ಲಿ ಇದ್ದೀರಾ ಅಂತ. ಸೊ ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿನ, ಇಲ್ಲ ನೀವು ಒಂದು ಸ್ಟಾರ್ಟ್ಅಪ್ ಕಂಪ್ನಿನ, ಇಲ್ಲ ರಿಟೇಲ, ಹೆಲ್ತ್ ಕೇರಾ, ಕನ್ಸ್ಯೂಮರ್ ಪ್ಯಾಕೇಜ್ ಗೂಡ್ಸಾ. ಸೊ ಹಾಗೆ ನಿಮಗೆ ಇಲ್ಲ ತುಂಬ ಆಪ್ಷನ್ಸ್ ಇದೆ. ಮೀಡಿಯಾ ಆ್ಯಂಡ್ ನ್ಯೂಸಾ, ಫಿನಾನ್ಸ್ ಆ್ಯಂಡ್ ಇನ್ಶೂರೆನ್ಸ್ ಕಂಪ್ನಿನ, ಇಲ್ಲ ಕಾಮರ್ಸ್ ರಿಲೇಟೆಡ್ ಕಂಪನಿನ. ಸೊ ಹಲವಾರು ಆಪ್ಷನ್ಸ್ಗಳು ನಿಮಗಿಲ್ಲ ರೆಡಿಲಿ ಅವೈಲೇಬಲ್ ಇದೆ. ಸೊ ನಾನು ಯಾವುದನ್ನು ತಗೊಳ್ಳಲ್ಲ. ಸೊ ಸ್ಕಿಪ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಬಿಕಾಸ್ ನಿಮಗೆ ಹೇಳ್ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ. ಲೆಟ್ಸ್ ಸ್ಕಿಪ್ ದಿಸ್. ಸೊ ನಿಮ್ಮ ಕಂಪನಿ ಎಷ್ಟು ದೊಡ್ಡದಾಗಿದೆ ಅಂದರೆ ನೀವು ಇವಾಗ ಸ್ಟಾರ್ಟ್ ಮಾಡಿರೋ ಕಂಪ್ನಿ ಎಷ್ಟು ದೊಡ್ಡದಾಗಿದೆ, ಇಲ್ಲಿ ಎಷ್ಟು ಜನ ಯೂಸ್ ಮಾಡ್ಬೋದು ನೋಡಿ. ನಾನು ಮಾತ್ರ ಯೂಸ್ ಮಾಡ್ಬೋದಾ, ಇಲ್ಲ ಇಬ್ಬರಿಂದ 2 to 9 ಪೀಪಲ್ ಇದ್ದಾರಾ, 10 to 99 ಪೀಪಲ್ ಇದ್ದಾರಾ. ಸೊ ಹಲವಾರು ಆಪ್ಷನ್ಗಳಿದೆ. ನೀವು ಯಾವ್ದನ್ನ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಕಂಪನಿ ಆಗಿದ್ರೆ ನಿಮ್ಮ ಹತ್ರ ಒಂದು ದೊಡ್ಡ ಟೀಮ್ ಇದ್ರೆ, ನಂಬರ್ ಆಫ್ ಎಡಿಟರ್ಸ್ ಇದ್ರೆ, ಇಲ್ಲ ಗ್ರಾಫಿಕ್ ಡಿಸೈನರ್ಸ್ ಇದ್ರೆ, ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ನೀವು ಇದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಇನಿಷಿಯಲಿ ಇಲ್ಲಿ ನಾನು ಒಬ್ಬನೇ ಇರೋದ್ರಿಂದ ಐ ಸೆಲೆಕ್ಟ್ ಓನ್ಲಿ ಮೀ. ಸೊ ನಿಮ್ಮ ಗೋಲ್ಸ್ ಏನು, ನಿಮ್ಮ ಕಂಪನಿ ಗೋಲ್ಸ್ ಏನು, ನೀವು ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಆಪ್ಷನ್ ಇದೆ. ಅದನ್ನೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಪ್ರಕಾರ ಯೂಸ್ ಮಾಡ್ಕೊಂಡು ಹೋಗಿ. ಹಾಂ, ಸೊ ಕಮಿಂಗ್ ಬ್ಯಾಕ್, ಇಲ್ಲಿ ಅಪ್ಗ್ರೇಡ್ ಟು ಕ್ಯಾನ್ವಾ ಪ್ರೋ ಅಂತ ಇದೆ. ಸೊ ನಾ ಅವಾಗಲೇ ಹೇಳಿದೆ ಫ್ರೀ ವರ್ಷನ್ ಮತ್ತು ಪೇಯ್ಡ್ ವರ್ಷನ್ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅಂತ. ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಇಲ್ಲಿ ಏನೇನು ಸಿಗುತ್ತೆ ನಿಮಗೆ ಕ್ಯಾನ್ವಾ ಪ್ರೋನಲ್ಲಿ ಅಂತ. ಅಂದರೆ ನಿಮಗೆ ಫ್ರೀ ವರ್ಷನ್ ಏನಾಗುತ್ತೆ, ಕೆಲವು ಟೆಂಪ್ಲೇಟ್ಸು, ಕೆಲವು ಸ್ಟಾಕ್ ಫುಟೇಜಸ್, ಕೆಲವು ವೀಡಿಯೋಸು ಮಾತ್ರ ಫ್ರೀ ಇರುತ್ತೆ. ನೀವು ಇನ್ ಕೇಸ್ ಆಗಲೇ ಹೇಳ್ದಂಗೆ ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡೋದಕ್ಕೆ ಫ್ರೀ ವರ್ಷನ್ ಇಸ್ ರಿಯಲಿ ಗುಡ್. ನೀವು ಬಿಗಿನರ್ ಆಗಿದ್ರೆ ಫ್ರೀ ವರ್ಷನಿಂದ ಸ್ಟಾರ್ಟ್ ಮಾಡಿ. ಇನ್ ಕೇಸ್ ನಿಮ್ಗೆ ರಿಕ್ವೈರ್ಮೆಂಟ್ ಬಂದರೆ, ಇಲ್ಲ ನಿಮ್ಗೆ ಏನಾದ್ರು ಆ ಥರ ಫ್ಯೂಚರಲ್ಲಿ ನಿಮಗೆ ಪೇಯ್ಡ್ ವರ್ಷನ್ ರಿಲೇಟೆಡ್ ಏನಾದ್ರು ಕಾಂಟೆಂಟ್ ಮಾಡಿದ್ರೆ ದೆನ್ ಓನ್ಲಿ ಅವಾಗ ಮಾತ್ರ ನೀವು ಪೇಯ್ಡ್ ವರ್ಷನ್ನ ಬೈ ಮಾಡಿ. ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಏನೇನಿದೆ ಅಂತ. ಪೇಯ್ಡ್ ವರ್ಷನಲ್ಲಿ ಅಪ್ಗ್ರೇಡ್ ಅಂತ ಕೊಟ್ಟರೆ ಇಲ್ಲಿ ಪ್ಲಾನ್ಸ್ ಇದೆ ನೋಡಿ. ಇಲ್ಲಿ ಪ್ಲಾನ್ಸ್ ಇದೆ. ಇಲ್ಲಿ 12 ಮಂತ್ಸ್ಗೆ 4,000 ರೂಪಾಯಿ ಇದೆ, 1 ಮಂತ್ಗೆ 500 ರುಪೀಸ್ ಇದೆ, 1 ವೀಕ್ಗೆ 199 ಇದೆ, 1 ಡೇಗೆ 69 ರುಪೀಸ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಇಬ್ರು ಗ್ರಾಫಿಕ್ ಡಿಸೈನ್, ನಿಮ್ಗೆ ಇವತ್ತೇನೋ ಒಂದು ರಿಕ್ವೈರ್ಮೆಂಟ್ ಬಂತು, ಜಸ್ಟ್ ಇವತ್ತು ಮಾತ್ರ ರಿಕ್ವೈರ್ಮೆಂಟ್ ಬಂದಿದೆ ಅಂದಾಗ ಸೊ 1 ಡೇ ಪ್ಯಾಕೇಜ್ ತಗೊಳ್ಳಿ, 69 ರುಪೀಸ್ ಅಷ್ಟೇ ಅದು. ಸೊ ಇಟ್ ಈಸ್ ಆ್ಯಕ್ಚುಲಿ ಮಚ್ ಬೆಟರ್. ನೀವು ಬೇರೆ ಸಾಫ್ಟ್ವೇರ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ 1 ತಿಂಗಳಿಗೆ 2,500, 3,000, 4,000 ಹಿಂಗೆ ಪೇ ಮಾಡಬೇಕು. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಮಚ್ ಬೆಟರ್. ಇಲ್ಲಿ ನೋಡಿ, ಇಲ್ಲ 12 ತಿಂಗಳಿಗೆ 4,000 ಕೊಡಬೇಕು. ಬೇರೆ ಕಂಪ್ನೀಸಲ್ಲಿ, ಬೇರೆ ಡಿಸೈನಿಂಗ್ ಸಾಫ್ಟ್ವೇರ್ಸಲ್ಲಿ ಪರ್ ಮಂತ್ ನೀವು 4,000ದಿಂದ 5,000ವರೆಗೂ ಪೇ ಮಾಡಬೇಕು, ಅಷ್ಟಿದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಕ್ಯಾನ್ವಾ ಇಸ್ ಮಚ್ ಬೆಟರ್. ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನಿದ್ರೆ ಅದ್ರ ಬೇಸಿಸ್ ಮೇಲೆ ನೀವು ನಿಮ್ಮ ಪ್ಲಾನ್ ಅನ್ನು ಚೂಸ್ ಮಾಡಬೇಕು. ಸೊ ಈಗ ಆಸ್ ಆಫ್ ನಾವು ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು. ಸೊ ವೆಲ್ಕಮ್ ಟು ಕ್ಯಾನ್ವಾ ಹೋಮ್ ಪೇಜ್. ಓಕೆ, ಇವಾಗ ನಿಮಗೆ ಹೋಮ್ ಪೇಜ್ ಓಪನ್ ಆಗಿದೆ. ಸೊ ಹೋಮ್ ಪೇಜಲ್ಲಿ ಏನಿದೆ ಒಂದು ರೌಂಡ್ ಹಂಗೆ ನೋಡ್ಕೊಂಡ್ ಬಂದ್ಬಿಡೋಣ.
ಸೊ ಇನಿಷಿಯಲಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಇಲ್ಲಿ ಸರ್ಚ್ ಬಟನ್ ಇದೆ. ಸರ್ಚ್ ಬಟನ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ಇದು ತುಂಬಾ ಯೂಸ್ ಆಗುತ್ತೆ. ನೀವು ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ನ ಇಲ್ಲಿಂದನೇ ಸರ್ಚ್ ಮಾಡಿ ತಗೊಬೋದು. ಫಾರ್ ಎಕ್ಸಾಂಪಲ್, ಇವಾಗ ನನ್ಗೆ ಯಾವುದೋ ಒಂದು ಲೋಗೋ ಕ್ರಿಯೇಟ್ ಮಾಡಬೇಕು ಅಂದ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿ ಬರೀ ಲೋಗೋ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಆಪ್ಷನ್ ತೋರಿಸಿದೆ ನೋಡಿ. ಸರ್ಚ್ ಫಾರ್ ಲೋಗೋ, ಯೂಟ್ಯೂಬ್ ಲೋಗೋ ಬೇಕಾ, ಫೋಟೋಗ್ರಫಿ ಲೋಗೋ ಬೇಕಾ, ಇಲ್ಲ ಕಂಪನಿ ರಿಲೇಟೆಡ್ ಲೋಗೋಸ್ ಬೇಕಾ, ಅನಿಮೇಟೆಡ್ ಲೋಗೋಸ್ ಬೇಕಾ, ಇದೆಲ್ಲವನ್ನು ತೋರಿಸುತ್ತೆ ನಮಗೆ. ಸೊ ಸರ್ಚ್ ಬಾರ್ ನೆನಪಿರ್ಲಿ. ಸೊ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟು ನಿಮ್ಗೆ ಇಲ್ಲಿ ಬೇಸಿಕ್ ಆಗಿ ಅಂದ್ರೆ ಇನಿಷಿಯಲಿ ಯಾವುದೇ ಕಂಪ್ನೀಸ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರೋಂಥ ಇಲ್ಲಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ವೈಟ್ ಬೋರ್ಡ್ ಆಗಿರ್ಬೋದು, ಇಲ್ಲ ಪ್ರೆಸೆಂಟೇಷನ್ಸ್ ಮಾಡೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಇಲ್ಲ ವಿಡಿಯೋಸ್ ಎಡಿಟ್ ಮಾಡೋದಾಗಿರ್ಬೋದು, ಪ್ರಿಂಟಬಲ್ ಮೆಟೀರಿಯಲ್ಸ್ ಅಂದ್ರೆ ರೆಡಿಮೇಡ್ ಮೆಟೀರಿಯಲ್ಸ್ ಇರುತ್ತೆ. ಈಗ ಟಿ ಶರ್ಟ್ ಮೇಲೆ ರೆಡಿಮೇಡ್ ಡಿಸೈನ್ಸ್ ಹಾಕೋದಿದೆಯಲ್ಲ, ಅದ್ರದ್ದು ಪ್ರಿಂಟಬಲ್ಸ್ ರೆಡಿ ಇರುತ್ತೆ. ನಿಮ್ದೇ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು. ಕಸ್ಟಮ್ ಸೈಜ್ ಅಂತ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ. ಸೊ ಕಸ್ಟಮ್ ಸೈಜ್ ಅಲ್ಲಿ ಏನಾಗುತ್ತೆ, ನೀವು ಯಾವುದೋ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಆ ಸೈಜ್ ಅವೈಲೇಬಲ್ ಇರಲ್ಲ. ಸೊ ಆ ಸೈಜನ್ನ ಕ್ರಿಯೇಟ್ ಮಾಡುವಂತ ಆ ರಿಕ್ವೈರ್ಡ್ ಸೈಜ್ ಏನಿದೆ ಅದನ್ನ ಕ್ರಿಯೇಟ್ ಮಾಡುವಂತ ಆಪ್ಷನ್ ನಿಮಗೆ ಕಸ್ಟಮ್ ಸೈಜ್ ಅಲ್ಲಿ ಸಿಗುತ್ತೆ. ಅಪ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಅಪ್ಲೋಡ್ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ರೆಡಿಲಿ ಅವೈಲಬಲ್ ಗ್ರಾಫಿಕ್ಸ್, ಇಮೇಜಸ್, ವಿಡಿಯೋಸ್ ಏನೇನಿದೆ ಅದ್ ಯಾವ್ದಾದ್ರು ಸಫಿಶಿಯಂಟ್ ಇಲ್ಲ ಅಂದ್ರೆ ನೀವು ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ಕೊಬಹುದು. ಸೊ ಐ ಥಿಂಕ್ ಹೋಮ್ ಸ್ಕ್ರೀನ್ ಇರೋ ಆಪ್ಷನ್ಸ್ ಎಲ್ಲ ನಾನು ನಿಮ್ಗೆ ಈಗ ಆಲ್ರೆಡಿ ತೋರಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಇನ್ ಡೆಪ್ತ್ ಆಗಿ ತೋರಿಸ್ತೀನಿ ಇದ್ರಲ್ಲಿ ಏನಿದೆ ಅಂತ. ಇಲ್ಲಿ ಮೋರ್ ಅಂತ ಒಂದು ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ರೆಡಿಮೇಡ್ ಕಾಂಟೆಂಟ್ ಅವೈಲೇಬಲ್ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪಾಪ್ಯುಲರ್ ಅಂತ ಒಂದು ಆಪ್ಷನ್ ಇದೆ. ಇನ್ ಕೇಸ್ ನೀವು ಪ್ರೆಸೆಂಟೇಷನ್ ಮಾಡ್ಬೇಕಾ, ಇಲ್ಲಿ ನೋಡಿ 1920 1080 ಪಿಕ್ಸೆಲ್ ಅಂತ, ಅದೇ ಆಟೋಮೆಟಿಕ್ಲಿ ರೆಡಿಮೇಡ್ ನಿಮ್ಗೆ ಸರ್ವ್ ಮಾಡುತ್ತೆ. ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ಬೇಕಾ, ಅದು ಕೂಡ ರೆಡಿಲಿ ಅವೈಲೇಬಲ್ ಇದೆ. ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಬೇಕಾ, ಅದಕ್ಕೂ ರೆಡಿಲಿ ಅವೈಲೇಬಲ್ ಇದೆ. ಯುವರ್ ಸ್ಟೋರಿ ಅಂದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಕ್ರಿಯೇಟ್ ಮಾಡ್ಬೋದಲ್ಲ, ಸೊ ಅದು ಆಪ್ಷನ್ಸ್ ಕೂಡ ಇದೆ. ಲೋಗೋ ಮಾಡ್ಬೇಕಾ, ಅದಕ್ಕೂ ಮಾಡ್ಬೋದು. ಅಂಡ್ ಇಲ್ಲಿ ನಿಮ್ಗೆ ಅವಾಗ್ಲೇ ನಾ ಹೇಳಿದೆ ಸರ್ಚ್ ಬಾರ್ ಆಪ್ಷನ್ ಇದೆಯಲ್ಲ. ಫಾರ್ ಎಕ್ಸಾಂಪಲ್, ನಾ ಅವಾಗಲೇ ಲೋಗೋದೊಂದು ಆಪ್ಷನ್ ಹೇಳಿದೆ. ಈಗ ಇನ್ವಿಟೇಷನ್ ಬಗ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಬಿಸ್ನೆಸ್ ನಾಳೆ ಯಾವುದೋ ಒಂದು ಇನ್ವಿಟೇಷನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ಇನ್ವಿಟೇಷನ್ ಅಂತ ಟೈಪ್ ಮಾಡ್ತಿರಲಿ. ಸೊ ಇನ್ವಿಟೇಷನ್ ನಿಮ್ಗೆ ಯಾವ ಫಾರ್ಮೆಟ್ ಅಲ್ಲಿ ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಲ್ಯಾಂಡ್ಸ್ಕೇಪ್ ಅಲ್ಲಿ ಬೇಕಾ, ಇಲ್ಲ ಪೋರ್ಟ್ರೇಟ್ ಮೋಡಲ್ ಬೇಕಾ, ಇನ್ವಿಟೇಷನ್ ಸ್ಕ್ವೇರ್ ಟೈಪ್ ಅಲ್ಲಿ ಬೇಕಾ, ಇಲ್ಲ ವರ್ಚುವಲ್ ಇನ್ವಿಟೇಷನ್ ಬೇಕಾ, ಇನ್ವಿಟೇಷನ್ ಕಾರ್ಡ್ಸ್, ಲ್ಯಾಂಡ್ಸ್ಕೇಪ್, ಇನ್ವಿಟೇಷನ್ ಫ್ಲವರಿ ಟೈಪ್ ಇನ್ವಿಟೇಷನ್ಸ್ ಬೇಕಾ, ಬರೀ ಲೆಟರ್ ಬೇಕಾ, ಇಲ್ಲ ಪೋಸ್ಟ್ ಕಾರ್ಡ್ ತರ ಬೇಕಾ, ಎಷ್ಟು ಆಪ್ಷನ್ಸ್ ಇದೆ ನೋಡಿ. ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ನಾಟ್ ಜಸ್ಟ್ ಕಾರ್ಪೊರೇಟ್ ಕಂಪ್ನಿಗೆ, ನೀವು ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ಈವೆಂಟ್ ಆರ್ಗನೈಸ್ ಮಾಡ್ತಿದ್ರೆ ಆ ಈವೆಂಟ್ ಕೂಡ ನೀವು ಕರಿಬಹುದು. ಆ ತರ ಇನ್ವಿಟೇಷನ್ಸ್ ಕೂಡ ಇದೆ. ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ ನಿಮ್ಗೆ ಇಲ್ಲಿ. ಹೋಗ್ತಾ ನಿಮ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಸೊ ಮುಂದೆ ನೋಡೋಣ ಇನ್ನು ಏನೇನು ಆಪ್ಷನ್ಸ್ ಇದೆ ಅಂತ. ಸೊ ಕಾಮನ್ ಲೇಔಟ್ ಅಂಡ್ ಸೈಜಸ್ ಅವಾಗಲೇ ಹೇಳ್ದಂಗೆ, ಸೊ ರೆಡಿಮೇಡ್ ಅವೈಲೇಬಲ್ ಸೈಜಸ್ ಇದೆ. ನೀವು ಡಿಫಾಲ್ಟ್ ಕೂಡ ಇಲ್ಲಿರೋದನ್ನ ಪಿಕ್ ಮಾಡಿ ಮಾಡ್ಬೋದು, ಇಲ್ಲಾಂದ್ರೆ ನಿಮ್ ಕಸ್ಟಮ್ ಸೈಜ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಪೋಸ್ಟರ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಇಲ್ಲಿ ಆಲ್ರೆಡಿ ಡಿಫಾಲ್ಟ್ ವರ್ಷನ್ ಇದೆ ನೋಡಿ. ಇಲ್ಲಿ ಪೋರ್ಟ್ರೇಟ್ ವರ್ಷನ್ ಅಲ್ಲಿ ಇಲ್ಲಿ ಆಲ್ರೆಡಿ ಡಿಫಾಲ್ಟ್ ವರ್ಷನ್ 42 × 59.4 ಸೆಂಟಿಮೀಟರ್ ಅಂತ ಆಲ್ರೆಡಿ ಡಿಫಾಲ್ಟ್ ವರ್ಷನ್ ತೋರಿಸ್ತಾ ಇದೆ. ಸೊ ಇನ್ ಕೇಸ್ ನೀವು ಆಫೀಸ್ ಅಂಡ್ ಬಿಸ್ನೆಸ್ ಅಂದ್ರೆ ನೀವು ರೆಗ್ಯುಲರ್ ಆಫೀಸ್ ಬಿಸ್ನೆಸ್ಗೆ ರಿಕ್ವೈರ್ಮೆಂಟ್ ಏನೇನಿರುತ್ತೆ ಅದು ಕೂಡ ಇದೆ. ಬೆಸ್ಟ್ ಆಫ್ ವಾಲ್ ಪೇಪರ್ ಕ್ರಿಯೇಟ್ ಮಾಡ್ಬೋದು, ರೆಸ್ಯೂಮೇಸ್ ಮಾಡ್ಬೋದು, ID ಕಾರ್ಡ್ಸ್ ಮಾಡ್ಬೋದು, ಝೂಮ್ ವರ್ಚುವಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಈಗ ನೀವೇನಾದ್ರು ರೆಗ್ಯುಲರ್ ಆಗಿ ಝೂಮ್ ಯೂಸ್ ಮಾಡೋರಾಗಿದ್ರೆ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಏನ್ ಬರುತ್ತಲ್ಲ ಅದನ್ನ ಕೂಡ ಡಿಸೈನ್ಸ್ ಮಾಡ್ಬೋದು. ಇಮೇಲ್ಸ್ ಮಾಡ್ಬೋದು. ನಿಮ್ಮ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಕಂಪ್ನಿಲೂ ಇಮೇಲ್ ಕಳಿಸ್ಬೇಕಾದ್ರೆ ಕೆಳಗಡೆ ಒಂದು ಸಿಗ್ನೇಚರ್ ಫಾರ್ಮ್ಯಾಟ್ ಇರುತ್ತೆ. ಸೊ ಅದನ್ನ ಕೂಡ ಕ್ರಿಯೇಟ್ ಮಾಡ್ಬೋದು. ಇಮೇಲ್ ನ್ಯೂಸ್ ಲೆಟರ್ಸ್ ಮಾಡ್ಬೋದು. ಆಲ್ಮೋಸ್ಟ್ ನೋಡಿ ನಿಮ್ಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಇಲ್ಲಿ. ಇಮೇಲ್ ಹೆಡರ್ಸ್ ಆಗಿರ್ಬೋದು, ಬಿಸ್ನೆಸ್ ಪ್ಲಾನ್, ಫ್ಲೋ ಚಾರ್ಟ್, ವೈಟ್ ಬೋರ್ಡ್ ಫ್ಲೋ ಚಾರ್ಟ್ ಅಂತ ಬರುತ್ತೆ, ಅದೊಂದು ಆಪ್ಷನ್ಸ್ ಇದೆ, ಅದನ್ನ ಮಾಡ್ಬೋದು. ಬಿಸ್ನೆಸ್ ಕಾರ್ಡ್ಸ್ ಅದನ್ನ ಕೂಡ ಮಾಡ್ಬೋದು. ಬಿಸ್ನೆಸ್ ಕಾರ್ಡ್ಸ್ ನಿಮ್ಗೆ ಆಪ್ಷನ್ ಇದೆ, ನೀವು ಹುಡುಕ್ಬೇಕಾಗಿಲ್ಲ. ಪ್ರಿಂಟರ್ ಹತ್ರ ಹೋಗಿ ನೀವು ನಿಮ್ಗೆ ಗೊತ್ತಿರಲ್ಲ ಯಾವ ಸೈಜಸ್ ಅಂತ ಕೆಲವರಿಗೆ, ಅಂತವ್ರು ಏನ್ ಮಾಡಿ ಡಿಫಾಲ್ಟ್ ಆಗಿ ಇಲ್ಲಿ ಕೊಟ್ಟಿರೋ ಸೈಜಸ್ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು.
ಅದಾದ್ಮೇಲೆ ನೆಕ್ಸ್ಟ್ ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ಸ್ ಕಂಪ್ನೀಸು, ಪರ್ಸನಲ್ ಅಂಡ್ ಈವೆಂಟ್ ಪ್ಲಾನಿಂಗ್ ಕಂಪ್ನೀಸು. ಸೊ ಅವರಿಗೆಲ್ಲ ಒಂದಷ್ಟು ಡಿಫಾಲ್ಟ್ ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನೀವು ಯಾವುದು ತುಂಬಾ ತಲೆ ಕೆಡಿಸ್ಕೊಂಡು ಸೈಜಸ್ ಎಲ್ಲ ಹುಡುಕಿ ಮಾಡೋ ನೆಸೆಸರಿ ಇಲ್ಲ. ರೆಡಿಮೇಡ್ ಕಾಂಟೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಸೊ ಲಾಸ್ಟ್ ಅಲ್ಲಿ ಬಂದ್ರೆ ಫೋಟೋಸ್ ಅಂಡ್ ವಿಡಿಯೋಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ವಿಡಿಯೋ ಎಡಿಟಿಂಗ್, ಇಲ್ಲಿ ನೋಡಿ ಡಿಫಾಲ್ಟ್ 1920 1080 ಪಿಕ್ಸೆಲ್. ಸೊ ಡಿಫಾಲ್ಟ್ ಆಪ್ಷನ್ ಇದೆ. ಲಿಂಕ್ಡ್ ಇನ್ ವಿಡಿಯೋ ಮಾಡ್ಬೇಕಾ, ಅದಕ್ಕೂ ಡಿಫಾಲ್ಟ್ ಆಪ್ಷನ್ ಇದೆ. ಪಿಂಟ್ರೆಸ್ಟ್ಗೆ ಮಾಡ್ಬೇಕಾ, ಅಲ್ಲಿ ಕೂಡ ಡಿಫಾಲ್ಟ್ ಆಪ್ಷನ್ ಇದೆ. ಇಲ್ಲಿ ನೋಡಿ ಲಿಂಕ್ಡ್ ಇನ್ ಅಲ್ಲಿ 1920 ಪಿಕ್ಸೆಲ್ ಇದೆ. ತುಂಬಾ ಜನಕ್ಕೆ ಈ ಪಿಕ್ಸೆಲ್ ಬಗ್ಗೆ ಗೊತ್ತಿರಲ್ಲ. ನಾವೇನ್ ಮಾಡ್ತೀವಿ, ಇಲ್ಲಿ ರೆಡಿಮೇಡ್ 1920 1080 ಇದೆಯಲ್ಲ, ಇದನ್ನೇ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬಿಡ್ತೀವಿ. ಸೊ ಅಲ್ಲೇನಾಗುತ್ತೆ, ನಿಮ್ಗೆ ಲಿಂಕ್ಡ್ ಇನ್ ಅಲ್ಲಿ ಇಶ್ಯೂಸ್ ಆಗಕ್ಕೆ ಶುರು ಆಗುತ್ತೆ. ಈ ವಿಡಿಯೋ ಸ್ಟ್ರೆಚ್ ಆಗ್ಬೋದು, ಇಲ್ಲ ಬೇರೆ ತರ ಇನ್ನೊಂದು ಆಗ್ಬೋದು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇಲ್ಲಿ ಡಿಫಾಲ್ಟ್ ಒಂದು ನಿಮ್ಗೆ ಕೊಟ್ಟಿದ್ದಾರೆ. ಲಿಂಕ್ಡ್ ಇನ್ ವಿಡಿಯೋ ಆಡ್ 1920 ರೆಡಿಮೇಡ್ ಅವೈಲೇಬಲ್. ಸೊ ಪಿಂಟ್ರೆಸ್ಟ್ ಅಲ್ಲಿ ನೋಡಿ, ಇಲ್ಲಿ ಡಿಫ್ರೆನ್ಸ್ ಬರ್ತಿದೆ, 1000 into 1500 ಪಿಕ್ಸೆಲ್. ಸೊ ಅದ್ರದ್ದು ಒಂದು ಆಪ್ಷನ್ ಆಯ್ತು. ಇನ್ ಕೇಸ್ ನೀವೇನಾದ್ರು ಆನಿಮೇಟೆಡ್ ವಿಡಿಯೋಸ್ ಮಾಡ್ಬೇಕಾ, ಅದಕ್ಕೂ ಆಪ್ಷನ್ ಇದೆ. ಎಜುಕೇಶನಲ್ ಕಾಂಟೆಂಟ್ ಮಾಡ್ತಿದ್ದೀರಾ, ಅದಕ್ಕೂ ಆಪ್ಷನ್ ಇದೆ. ಇಲ್ಲ ಸ್ಲೈಡ್ ಶೋ ಮಾಡ್ತೀರಾ, ಅದಕ್ಕೂ ಆಪ್ಷನ್ಸ್ ಇದೆ. ಯೂಟ್ಯೂಬ್ ಶಾರ್ಟ್ಸ್ ಇದೆ. ಯೂಟ್ಯೂಬ್ ವಿಡಿಯೋಸ್ ಮಾಡ್ಬೇಕಾ, ಇನ್ಸ್ಟಾಗ್ರಾಮ್ ರೀಲ್ ಮಾಡ್ಬೇಕಾ, ಮೊಬೈಲ್ ವಿಡಿಯೋ ಮಾಡ್ಬೇಕಾ, ಪ್ರತಿಯೊಂದು ಆಪ್ಷನ್ಸು ನಿಮಗೆ ರೆಡಿಲಿ ಅವೈಲೇಬಲ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಪ್ರತಿಯೊಂದು ಆಪ್ಷನ್ಸು ಇಲ್ಲಿ ನಿಮಗೆ ರೆಡಿಲಿ ಅವೈಲೇಬಲ್ ಸಿಗುತ್ತೆ. ಇದು ನಿಮಗೆ ಬೇಸಿಕ್ ಕ್ಯಾನ್ವಾದ ಇಂಟರ್ಫೇಸ್. ಈಗ ನೀವೇನ್ ನೋಡಿದ್ರಲ್ಲ, ಸೊ ನಿಮ್ಗೆ ಎಲ್ಲಾದ್ರೂ ಕನ್ಫ್ಯೂಷನ್ ಆದ್ರೆ, ಯಾವುದೇ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಎಲ್ಲೇ ಒಂದು ಕನ್ಫ್ಯೂಷನ್ ಆದ್ರೂ ಸರ್ಚ್ ಬಟನ್ ಹೋದ್ರೆ ಇಲ್ಲಿ ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಟೈಪ್ ಮಾಡಿದ್ರೆ, ಐ ಆಮ್ ಗಿವಿಂಗ್ ಯು ಒನ್ ಮೋರ್ ಎಕ್ಸಾಂಪಲ್, ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವುದೋ ಒಂದು ಬಿಸ್ನೆಸ್ ಕಾರ್ಡ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಳ್ಳಿ. ಬಿಸ್ನೆಸ್ ಕಾರ್ಡ್ ಅಂತ ಟೈಪ್ ಮಾಡಿದ್ರೆ ರೆಡಿಲಿ ಅವೈಲೇಬಲ್ ಆಪ್ಷನ್ಸ್ ನಿಮ್ಗೆ ಇಲ್ಲಿದೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ರಿಮೆಂಬರ್, ಈ ಸರ್ಚ್ ಬಾರ್ ಏನಿದೆ, ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ನೀವು ಸರ್ಚ್ ಬಾರ್ನೇ ಯೂಸ್ ಮಾಡೋದು. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಯಾವುದೇ ಡಿಸೈನ್ಸ್ ಇದೆ ಅದನ್ನ ಯೂಸ್ ಮಾಡಿ. ಸೊ ಇದನ್ನ ನಾನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ಹೋಗೋಣ, ಮೂವ್ ಆಗೋಣ. ಸೊ ಇವಾಗ ಇದು ಕಂಪ್ಲೀಟ್ ಆಯ್ತು. ಸೊ ನಾವು ವಾಪಸ್ ಹೋಮ್ ಪೇಜ್ ಬಂದ್ರೆ ಇಲ್ಲೊಂದಷ್ಟು ಆಪ್ಷನ್ಸ್ ಇದೆ. ಪ್ರಾಜೆಕ್ಟ್ಸ್ ಅಂತಿದೆ, ಟೆಂಪ್ಲೇಟ್ಸ್ ಅಂತಿದೆ, ಇಲ್ಲಿ ಬ್ರ್ಯಾಂಡ್ ರಿಲೇಟೆಡ್ ಇದೆ, ಆಪ್ಸ್ ಇದೆ, ಡ್ರೀಮ್ ಲ್ಯಾಬ್ ಇದೆ. ಒಂದೊಂದೇ ಏನಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಪ್ರಾಜೆಕ್ಟ್ಸ್ ಹೋಗೋಣ. ಇನ್ ಕೇಸ್ ನೀವು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಫಾರ್ ಎಕ್ಸಾಂಪಲ್, ನೀವು ಒಬ್ರು ಗ್ರಾಫಿಕ್ ಡಿಸೈನರು, ಮಲ್ಟಿಪಲ್ ಕ್ಲೈಂಟ್ಸ್ ಇರ್ತಾರೆ, ಅವ್ರದ್ದು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ನೀವು ಅವ್ರದ್ದು ಎಲ್ಲಾ ಪ್ರಾಜೆಕ್ಟ್ಸ್ ಒಂದು ಫೋಲ್ಡರ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಫೋಲ್ಡರ್ನ ಹೇಗೆ ಕ್ರಿಯೇಟ್ ಮಾಡ್ಕೊಬೋದು ಅನ್ನೋದು ಇಲ್ಲೊಂದು ಆಪ್ಷನ್ ಇದೆ. ನಾನು ನಿಮ್ಗೆ ತೋರಿಸ್ತೀನಿ. ಸೊ ಪ್ರಾಜೆಕ್ಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಪ್ರಾಜೆಕ್ಟ್ ಪೇಜ್ ಕರ್ಕೊಂಡ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ಡಿಸೈನ್ ಅಂತಿದೆ, ಕ್ರಿಯೇಟ್ ಫೋಲ್ಡರ್ ಅಂತಿದೆ. ಫಾರ್ ಎಕ್ಸಾಂಪಲ್, ಕ್ರಿಯೇಟ್ ಫೋಲ್ಡರ್ ಕೊಡೋಣ. ಇವಾಗ ಕ್ರಿಯೇಟ್ ಫೋಲ್ಡರ್ ಕೊಟ್ರೆ ನಾನು ಇವಾಗ ಒಂದು ಲೋಗೋ ಡಿಸೈನ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಲೋಗೋ ಅಂತ ಕೊಡ್ತೀನಿ. ಸೊ ಯಾರು ಕ್ಲೈಂಟ್, ಗೂಗಲ್ ಅಂತ ಕೊಡೋಣ. ಲೋಗೋ ಗೂಗಲ್ ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು ಡಿಸೈನ್ ಮಾಡಿದ್ಮೇಲೆ ನೀವು ಯಾರಿಗೆ ಡಿಸೈನ್ ಮಾಡ್ತಿದ್ದೀರಾ ಅವ್ರ ಇಮೇಲ್ ಐಡಿಸ್ ಕೂಡ ಇಲ್ಲಿ ಕೊಟ್ಟು ನೀವು ಅವ್ರಿಗೆ ಕೂಡ ಶೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ ಕ್ಲೈಂಟ್ ಕೂಡ ಈ ಇಮೇಲ್ ಐಡಿನ ಹಾಕಿ ಡೈರೆಕ್ಟ್ ಆಗಿ ಶೇರ್ ಮಾಡ್ಬೋದು. ಅವರು ಹೋಗಿ ಅಲ್ಲಿ ನೀವೇನೇನು ಡಿಸೈನ್ ಮಾಡಿದಿರ ಅದನ್ನ ಡೈರೆಕ್ಟ್ ಆಗಿ ಆಕ್ಸೆಸ್ ಕೂಡ ಮಾಡುವಂತ ಆಪ್ಷನ್ ಇದು. ಸೊ ಶೇರ್ ವಿತ್ ಯೋರ್ ಟೀಮ್ ಅಂತ ಇದೆ ಇಲ್ಲಿ. ಶೇರ್ ವಿತ್ ಯೋರ್ ಟೀಮ್ ಯಾರು ಬೇಕಾದ್ರೂ ಆಗಿರ್ಬೋದು, ಇಲ್ಲ ನಿಮ್ಮ ಕಂಪನಿಯಲ್ಲಿರೋ ಬೇರೆ ಗ್ರಾಫಿಕ್ ಡಿಸೈನರ್ಸ್ಗೆ ಕೂಡ ನೀವು ಈ ಪರ್ಟಿಕ್ಯುಲರ್ ಫೋಲ್ಡರ್ ಮಾತ್ರ ಶೇರ್ ಮಾಡ್ಬೋದು. ಸೊ ಆ ತರದೊಂದು ಆಪ್ಷನ್ ಇದು. ಇದನ್ನ ನಾನು ಇವಾಗ ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿದ್ರೆ ನಿಮ್ಮ ಒಂದು ಫೋಲ್ಡರ್ ಕ್ರಿಯೇಟ್ ಆಯ್ತು. ಸೊ ಇವಾಗ ಫಾರ್ ಎಕ್ಸಾಂಪಲ್, ನೀವು ಇನ್ನೂ ಒಂದು ಫೋಲ್ಡರ್ ಕೂಡ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಆಡ್ ನ್ಯೂ ಅಂತ ಆಪ್ಷನ್ ಇದೆ. ಆಡ್ ನ್ಯೂ ಫೋಲ್ಡರ್, ಇನ್ವಿಟೇಷನ್ ಅಂತ ಟೈಪ್ ಮಾಡಿ, ಯಾವ ಕಂಪ್ನಿ, ಗೂಗಲ್ಗೆ ಅಂತ ಟೈಪ್ ಮಾಡಿ. ಇನ್ ಕೇಸ್ ನೀವು ಯಾರಿಗಾರು ಬೇರೆಯವ್ರಿಗೆ ಇದನ್ನ ಶೇರ್ ಮಾಡ್ತಿದ್ರೆ ಅವ್ರ ಇಮೇಲ್ ಐಡಿಸ್ ಕೂಡ ಹಾಕಿ ಶೇರ್ ಮಾಡ್ಬೋದು. ಕಂಟಿನ್ಯೂ ಅಂತ ಕೊಡಿ. ಸೊ ಇಲ್ಲಿ ನೋಡಿ ನಿಮ್ ಫೋಲ್ಡರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವೊಬ್ಬ ಡಿಸೈನರ್ ಆಗಿ ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು, ಇಲ್ಲ ಫ್ರೀಲಾನ್ಸಿಂಗ್ ಮಾಡ್ತಿದ್ರು, ಫೋಲ್ಡರ್ ಮ್ಯಾನೇಜ್ಮೆಂಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಆ ಆಪ್ಷನ್ಗೋಸ್ಕರ ನಿಮ್ಗೆ ಪ್ರಾಜೆಕ್ಟ್ಸ್ ಅಂತ ಇಲ್ಲಿ ಟೂಲ್ ಕೊಟ್ಟಿದ್ದಾರೆ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲಂದ್ರಲ್ಲಿ ಹಾಕಕ್ ಹೋಗ್ಬೇಡಿ, ಬಿಕಾಸ್ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನೀವೇನಾಗುತ್ತೆ, ಮಲ್ಟಿಪಲ್ ಪ್ರಾಜೆಕ್ಟ್ಸ್ ವರ್ಕ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾವ ಡಿಸೈನ್ ಎಲ್ಲಿದೆ. ಸೊ ಅದನ್ನೆಲ್ಲ ಈಸಿಯಾಗಿ ಸಾರ್ಟ್ ಮಾಡೋದಕ್ಕೆ ಈ ಫೋಲ್ಡರ್ ಮ್ಯಾನೇಜ್ಮೆಂಟ್ ಬ್ರ್ಯಾಂಡ್
ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.